ಬೆಂಗಳೂರಿನಲ್ಲಿ ಕಾರು ಗ್ಯಾರೇಜ್ನಲ್ಲಿ ಅಗ್ನಿ ದುರಂತ ಬೆಂಕಿಯ ಕಿನ್ನಾಲಿಗೆಗೆ ದಗದಗನೆ ಹೊತ್ತಿ ಉರಿದಂತಹ ಕಾರುಗಳು ಅಗ್ನಿ ನರ್ತನಕ್ಕೆ ಐಷಾರಾಮಿ ಕಾರುಗಳು ಸುಟ್ಟು ಭಸ್ಮ. ಬೆಂಗಳೂರಿನಲ್ಲಿ ಕಾರು ಗ್ಯಾರೇಜ್ನಲ್ಲಿ ಅಗ್ನಿ ದುರಂತ ಬೆಂಕಿಯ ಕಿನ್ನಾಲಿಗೆಗೆ ದಗದಗನೆ ಹೊತ್ತಿ ಉರಿದಂತಹ ಕಾರು ಅಗ್ನಿ ನರ್ತನಕ್ಕೆ ಐಷಾರಾಮಿ ಕಾರುಗಳು ಸುಟ್ಟು ಭಸ್ಮ. ಬೆಂಗಳೂರಿನ ತಣಿಸಂದ್ರದಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಸುಮಾರು 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. ರೇಂಜ್ ರೋವರ್, ಜಾಗ್ವಾರ್, ಐಷಾರಾಮಿ ಕಾರುಗಳು ಭಸ್ಮ ಆಗಿದ್ದಾವೆ. ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದಂತಹ ಅಗ್ನಿಶಾಮಕ ದಳ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಐಷಾರಾಮಿ ಕಾರು ಒಂದು ಗ್ಯಾರೇಜು ಬೇಕಂತ ಬೆಂಕಿಯನ್ನು ಹತ್ತಿಕೊಂಡಿಲ್ಲ, ಬೇಡ ಅಂತಲೇ ಹತ್ತಿಕೊಂಡಿದೆ. ಅಗ್ನಿ ಅವಘಡ ಸಂಭವಿಸಿರುವಂಥ ಕಾರಣಕ್ಕಾಗಿ ಫಾರ್ಚುನರ್, ಜಾಗ್ವಾರ್ ಈ ರೀತಿ ಕಾಸ್ಟ್ಲಿ ಕಾರುಗಳು, ಲ್ಯಾಂಬರ್ಗಿನಿ ಈ ಥರ ಕಾಸ್ಟ್ಲಿ ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಧಗಧಗಿಸ್ತಾರೆ ಅಂತ ಹೇಳಿ ಬೆಂಕಿ. ರೇಂಜ್ ರೋವರ್, ಜಾಗ್ವಾರಿಂದ ಹಿಡಿದು ಅಷ್ಟು ಒಳ್ಳೆ ಕಾಸ್ಟ್ಲಿ ಕ್ವಾಲಿಟಿಯ ಕಾರುಗಳಿರ್ತಾವೆ. ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿರುವಂತಹ ಘಟನೆ ನಡೆದಿದೆ. ಅಕಸ್ಮಾತ್ ಆಗಿ ಹತ್ಕೊಂಡಿರುವಂತಹ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದ್ದ ಬೆಂಗಳೂರಿನ ಕಾರು ಗ್ಯಾರೇಜ್ನಲ್ಲಿ ಅಗ್ನಿ ದುರಂತ ನಡೆದಿದ್ದು. ಬೆಂಗಳೂರಿನ ಬೆಂಕಿಯ ಕೆನ್ನಾಲಿಗೆಗೆ ದಗದಗನೆ ಹೊತ್ತಿ ಉರಿದಿದೆ. ಅಗ್ನಿ ನರ್ತನಕ್ಕೆ ಐಷಾರಾಮಿ ಕಾರುಗಳು ಸುಟ್ಟು ಭಸ್ಮವಾಗಿದ್ದಾವೆ. ಸುಮಾರು 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿದ್ದಾವೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಯಾವುದೇ ಅಹಿತಕರ ಘಟನೆಗಳಾಗದಂತೆ ತಡೆದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೋಹನ್ ಪ್ರತಿನಿಧಿ. ಎಸ್ ಮೋಹನ್, ಕಾರು ಸುಟ್ಟು ಕಿರುಕಲಾಗಿದೆ, ಬೆಂಕಿ ಹೇಗೆ ಬಿತ್ತು? ಏನು ಇವತ್ತು ಬೆಳಗ್ಗೆ ಬೆಂಗಳೂರಿನ ತಣಿಸಂದ್ರದ ಬಳಿ ಏನು ಕಾರು ಜೊತೆಗೆ ಬೆಂಕಿ ಕೊಡುವಂತ ಘಟನೆ ಸಂಭವಿಸಿತು. ಈ ಘಟನೆಯಲ್ಲಿ ಸುಮಾರು 20 ಕಾರುಗಳು, 7 ಆಟೋಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಇನ್ನು ಬೆಳಗಿನ ಜಾವ 4 ಗಂಟೆಗೆ ಏಕಾಏಕಿ ಬೆಂಕಿ ಸಂಭವಿಸುವಂತ ಸಮಯದಲ್ಲಿ ಅಕ್ಕಪಕ್ಕ ಸುಮಾರು 4 ರಿಂದ 5 ಗ್ಯಾರೇಜ್ಗಳು ಇರ್ತವೆ. ಒಂದು ಗ್ಯಾರೇಜ್ಗೆ ಬಿದ್ದಂತ ಬೆಂಕಿ ಏಕಾಏಕಿ ಮತ್ತೊಂದು ಗ್ಯಾರೇಜ್ ನಂತರ ಆಟೋ ಶೆಡ್ಗೆ ಬೀಳುತ್ತೆ. ಮೊದಲೇ ಆ ಗ್ಯಾರೇಜ್ ನಲ್ಲಿ ಸುಮಾರು 16 ಕಾರುಗಳು ಇರ್ತವೆ ಮತ್ತು ಇನ್ನೊಂದು ಗ್ಯಾರೇಜ್ ಅಲ್ಲಿ ಸುಮಾರು 8 ಕಾರುಗಳು ಇರ್ತವೆ ಮತ್ತು ಆಟೋ ಗ್ಯಾರೇಜ್ ನಲ್ಲಿ ಸುಮಾರು 7 ಆಟೋಗಳು ಇರ್ತವೆ. ಈ ಎಲ್ಲಾ ಆಟೋಗಳು ಮತ್ತು ಕಾರುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಯಾವುದೇ ಕಾರ್ಯಕ್ಕೂ ಮುಂದಿನ ದಿನಗಳಲ್ಲಿ ರೆಡಿ ಮಾಡಿ ಮತ್ತೆ ಚಾಲನೆ ಮಾಡಬಹುದು ಅನ್ನೋ ಸ್ಥಿತಿಲೂ ಕೂಡ ಇಲ್ಲ. ಇಂಜಿನ್ ಆಗಿರ್ಬೋದು ಅಥವಾ ಸಂಪೂರ್ಣವಾಗಿ ಎಲ್ಲವೂ ಸುಟ್ಟು ಕರಕಲಾಗಿದೆ. ಇನ್ನು ಗ್ಯಾರೇಜ್ ಬಿಟ್ಟು ಆಚೆ ಕಡೆ ನಿಂತಿದ್ದಂತ ಕೆಲವು ವೆಹಿಕಲ್ಗಳು ಮಾತ್ರ ಬೆಂಕಿ ತೆಗಲಿ ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಅದನ್ನ ಬಿಟ್ಟು ಏನು ಗ್ಯಾರೇಜ್ ಒಳಗಡೆ ಇದ್ವು ಅಷ್ಟು ಕಾರುಗಳು ಬೆಂಕಿ ತೆಗಲೋದ್ರಿಂದ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ಈ ಶೆಡ್ ನಲ್ಲಿ ಸುಮಾರು RD, BMW, ರೇಂಜ್ ರೋವರ್ ಅಂತಹ ಒಳ್ಳೊಳ್ಳೆ ಕಾರುಗಳು ಸಮೇತ ಇದ್ವು. ಈ ಒಳ್ಳೊಳ್ಳೆ ಕಾರುಗಳು ಸಮೇತ ಸುಟ್ಟು ಭಸ್ಮ ಆಗಿರೋದ್ರಿಂದ ಏನು ಗ್ಯಾರೇಜ್ ಮಾಲೀಕ ಇದ್ರು. ಓಕೆ ಮೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.